ಪ್ರೈಸ್ ಲಾರ್ಡ್. ನಿಮ್ಮೆಲ್ಲರಿಗೂ ವಂದನೆಗಳು. ಯೇಸು ಕ್ರಿಸ್ತ ನಾಮದಲ್ಲಿ ಮತ್ತೊಂದು ಆವರ್ತಲ್ಲಿ ವಂದನೆಗಳು. ಬೈಬಲ್ ಪರಿಚಯ ಕಾರ್ಯಕ್ರಮಕ್ಕೆ ಸ್ವಾಗತ. ವಿಮೋಚನೆ ಕಾಂಡದ ಬಗ್ಗೆ ನಾವು ಮಾತನಾಡಿಕೊಳ್ತಿದ್ದೇವೆ. ವಿಮೋಚನೆ ಅಂದರೆ ಬಿಡುಗಡೆ, ರಕ್ಷಣೆ ಅನ್ನುವಂಥದ್ದನ್ನು ಮರಿಬೇಡ್ರಿ. ಈ ಒಂದು ಚಿಕ್ಕ ಒಂದು ಪ್ರಯತ್ನ ನಿಮಗಾಗಿ ತಿಳಿಸುವುದಕ್ಕಾಗಿ. ವಿಮೋಚನೆ ಕಾಂಡ ಎಂದರೆ ಬಿಡುಗಡೆ ಅಥವಾ ರಕ್ಷಣೆ. ವಿಮೋಚನೆ ಕಾಂಡವನ್ನು ಗ್ರೀಕ್ನಲ್ಲಿ ಹೊರಗೆ ಬರುವ ಮಾರ್ಗ. ವಿಮೋಚನೆ ಕಾಂಡ ಬರೆದವರು ಮೋಶೆ. ವಿಮೋಚನೆ ಕಾಂಡ 17-14 ವಚನದಲ್ಲಿ ಬರೆಯಲ್ಪಟ್ಟಿದೆ. ಬರೆದ ಕಾಲ ನಿಖರವಾಗಿ ತಿಳಿದಿಲ್ಲ. ಕೆಲವು ಪಂಡಿತರು 1580 ಅಥವಾ ಕ್ರಿಸ್ತಪೂರ್ವ 1688ರಲ್ಲಿ ಬರೆದಿರುವುದೆಂದು ನಂಬುತ್ತಾರೆ. ಬರೆದ ಸ್ಥಳ ಸೀನಾಯಿ ಎಂದು ನಂಬುತ್ತಾರೆ. ಈ ಗ್ರಂಥದ ಮೂಲ ಉದ್ದೇಶ ಈಜಿಪ್ಟ್ ದೇಶದಿಂದ ಇಸ್ರಾಯೇಲರ ಪ್ರಜೆಗಳು ಹೊರಡುವುದು. ಪುಸ್ತಕದಲ್ಲಿ ದಾಸತ್ವದ ಬಗ್ಗೆ, ಪ್ರಯಾಣ, ಬಿಡುಗಡೆ, ಮೋಶೆ ನಾಯಕತ್ವದ ಬಗ್ಗೆ ಬರೆಯಲ್ಪಟ್ಟಿದೆ. ವಿಮೋಚನ ಕಾಂಡದಲ್ಲಿ ಒಟ್ಟು 40 ಅಧ್ಯಾಯಗಳಿವೆ. ಐಗುಪ್ತ ದೇಶದಲ್ಲಿ ಇಸ್ರಾಯೇಲರ ಗುಲಾಮತನ ಅಧ್ಯಾಯ 1ರಲ್ಲಿ ನೋಡುವುದು. ಮೋಶೆ ಜನನ ಕಾಪಾಡುವಿಕೆ ಮತ್ತು ತರಬೇತಿ 2ನೇ ಅಧ್ಯಾಯದಲ್ಲಿ ನೋಡಬಹುದು. ಐಗುಪ್ತ ದೇಶದಲ್ಲಿರುವಂಥ ರಾಣಿಯು ಆತನಿಗೆ ಒಳ್ಳೆಯ ಅದ್ಭುತವಾದ ತರಬೇತಿಯನ್ನು ಮಾಡ್ತಾರೆ. ಆತನ ಮಕ್ಕಳಿಲ್ಲದ ಕಾರಣ ಆ ನದಿಯಲ್ಲಿ ಸಿಕ್ಕಿದಂತೆ ಈ ಮೋಶೆಯನ್ನು ಸಾಕಿ ಬೆಳೆಸಿ ಒಂದು ಅದ್ಭುತವಾದಂಥ ಇಂಜಿನಿಯರ್ ಆಗಿ ಮಾಡುವಂಥ ಒಂದು ಕಾರ್ಯವನ್ನು ವಾಕ್ಯದಲ್ಲಿ ಐಗುಪ್ತ ರಾಜ್ಯದ ಸಂಪ್ರದಾಯದ ಬಗ್ಗೆ ತರಬೇತಿಯನ್ನು ಹೊಂದಿಕೊಂಡಿರ್ತಾನೆ ಮೋಶೆ ಕರೆಯುವಿಕೆ ಮತ್ತು ಪ್ರಕಟಣೆ. ಮೋಶೆ ಓಡಿ ಹೋಗಿದ್ದು, ಮೋಶೆ ಹಿಂತಿರುಗಿ ಬಂದಿದ್ದು. ಐಗುಪ್ತ ದೇಶಕ್ಕೆ 3ನೇ ಅಧ್ಯಾಯ 4ನೇ ಅಧ್ಯಾಯ ಎಲ್ಲವುಗಳನ್ನು ಬರೆಯಲ್ಪಟ್ಟಿದೆ. 3ನೇ ಅಧ್ಯಾಯದಿಂದ 4ನೇ ಅಧ್ಯಾಯದವರೆಗೂ ಮೋಶೆ ಮತ್ತು ಫರೋಹನ ಮುಂದೆ ಮುಖಾಮುಖಿಯಾಗಿದ್ದು ಮತ್ತು 5ನೇ ಅಧ್ಯಾಯದಿಂದ 7ನೇ ಅಧ್ಯಾಯದವರೆಗೆ ಮುಖಾಮುಖಿಯಾಗಿ ಮಾತಾಡಿದ್ದನ್ನು ಬರೆಯಲ್ಪಟ್ಟಿದೆ. ಮೋಶೆ ಮೊದಲು ಮಾಡಿದ 9 ಬಾಧೆಗಳನ್ನು ಐಗುಪ್ತ ದೇಶದಲ್ಲಿ, ಅದರ ಬಗ್ಗೆ 10ನೇ ಅಧ್ಯಾಯದಿಂದ 7ನೇ ಅಧ್ಯಾಯದಿಂದ 10ನೇ ಅಧ್ಯಾಯದವರೆಗೂ 29 ವಚನಗಳವರೆಗೂ ನೀವು ಆ ಒಂದು 9 ಬಾಧೆಗಳನ್ನು ಇಸ್ರಾಯೇಲರಿಗೆ ಐಗುಪ್ತರಿಗೆ ಮಾಡಿದ್ದನ್ನು ನೀವು ನೋಡಬಹುದು. ಐಗುಪ್ತ ದೇಶದ ಜನರಿಗೆ ಪಸ್ಕ ಹಬ್ಬ ಮತ್ತು ಚೊಚ್ಚಲ ಮಕ್ಕಳ ಮರಣ 11ನೇ ಅಧ್ಯಾಯದಿಂದ 12ನೇ ಅಧ್ಯಾಯದವರೆಗೆ ಮತ್ತು 30ನೇ ವಚನಗಳವರೆಗೆ ಓದುವುದಾದರೆ ಅಲ್ಲಿ ಚೊಚ್ಚಲ ಮಕ್ಕಳು ಮತ್ತು ಪಸ್ಕ ಹಬ್ಬದಲ್ಲಿ ನಡೆದಂಥ ಐಗುಪ್ತ ದೇಶದ ಮರಣದ ಹೋಮವನ್ನು ನೀವು ನೋಡಬಹುದು. ಐಗುಪ್ತದಿಂದ ಇಸ್ರಾಯೇಲರು ಬಿಡುಗಡೆ 12ನೇ ಅಧ್ಯಾಯದಿಂದ 18ನೇ ಅಧ್ಯಾಯದವರೆಗೂ ಕೆಂಪು ಸಮುದ್ರ ದಾಟಿದ್ದು, ಮೋಶೆ ಆಡಿದ ಹಾಡು, ಶೋರಿನ ಅರಣ್ಯ, ಪಾಪದ ಅರಣ್ಯ, ರೆಫದೀಮು, ಮೋಶೆ ಮತ್ತು ಇತರರನ್ನು ಭೇಟಿಯಾಗಿದ್ದನ್ನು ನೀವು ಈ ಒಂದು 12ನೇ ಅಧ್ಯಾಯದಿಂದ 18ನೇ ಅಧ್ಯಾಯದವರೆಗೆ ನೀವು ನೋಡಬಹುದು ಎಂಬುದಾಗಿ ನಾನು ನಿಮಗೆ ತಿಳಿಸುತ್ತಾ ಇದ್ದೇನೆ. ಇದೊಂದು ಚಿಕ್ಕದಾದಂಥ ಚರಿತ್ರೆಯನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಹಲವಾರು ವಿಷಯಗಳಿದೆ, ಆದರೆ ನಿಮಗೆ ಬೇಸಿಕ್ ಪರಿಚಯ ಇರಬೇಕೆಂಬುದಾಗಿ ನಾನು ತಿಳಿಸ್ತಾ ಇದ್ದೇನೆ. ಮತ್ತು ಮೋಶೆ 10 ಆಜ್ಞೆಗಳು ಕೊಟ್ಟಂಥ ಸ್ಥಳ 19ನೇ ಅಧ್ಯಾಯದಿಂದ 24ನೇ ಅಧ್ಯಾಯ 9ನೇ ವಚನದವರೆಗೆ ಬರೆಯಲ್ಪಟ್ಟಿದೆ. ದೇವದರ್ಶನ ಗುಡಾರ, ಯಾಜಕತ್ವ 25ನೇ ಅಧ್ಯಾಯದಿಂದ 40ನೇ ಅಧ್ಯಾಯದವರೆಗೂ ದೇವದರ್ಶನದ ಗುಡಾರ ನಿರ್ಮಿಸಲು ಯಾಜಕತ್ವದ ಆರಂಭ, ದೇವದರ್ಶನದ ಗುಡಾರದ ಕೆಲವು ನಿಯಮಗಳು ಬರೆಯಲ್ಪಟ್ಟಿದೆ. ವಿಮೋಚನ ಕಾಂಡ 20ನೇ ಅಧ್ಯಾಯದಲ್ಲಿ 10 ಆಜ್ಞೆಗಳನ್ನು ಕೂಡ ಬರೆಯಲ್ಪಟ್ಟಿದ್ದನ್ನು ಜ್ಞಾಪಕದಲ್ಲಿ ಇಟ್ಟುಕೊಳ್ಳಿರಿ. ಬೇರೆ ದೇವರ ಆರಾಧನೆ 32ನೇ ಅಧ್ಯಾಯದಿಂದ 33 ಅಧ್ಯಾಯದಲ್ಲಿ ಸೀನಾಯಿ ಪರ್ವತದಿಂದ ಕೆಳಗಡೆ ಮೋಶೆ ಬರೋದರೊಳಗಡೆ ಅವರು ಮಾಡಿದಂಥ ಘಟನೆಗಳು ಬರೆಯಲ್ಪಟ್ಟಿದೆ. ಒಡಂಬಡಿಕೆ ನವೀಕರಣ 34ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. ದೇವದರ್ಶನ ಗುಡಾರದ ಉಪಕರಣಗಳ ಸಿದ್ಧತೆ, ಮಂದಿರ ಕಟ್ಟುವಂಥ ನಿಯಮಗಳನ್ನು ಈ 35ನೇ ಅಧ್ಯಾಯದಿಂದ 45ನೇ ಅಧ್ಯಾಯದವರೆಗೆ ಬರೆಯಲ್ಪಟ್ಟಿದೆ. ಇದೊಂದು ಚಿಕ್ಕ ಒಂದು ಪರಿಚಯವಾಗಿದೆ. ಈ ಪರಿಚಯ ನಿಮಗೆ ಇಷ್ಟವಾಗಿದ್ದರೆ ಮತ್ತು ಇದರಲ್ಲಿರುವಂಥ ತಪ್ಪುಗಳನ್ನು ಕ್ಷಮಿಸಿ ಮತ್ತು ಇದನ್ನು ಅರ್ಥ ಮಾಡಿಕೊಂಡು ಅನೇಕರಿಗೆ ಶೇರ್ ಮಾಡಿರಿ. ಆಶೀರ್ವಾದಕರವಾಗಿದ್ದರೆ ಇದು ನಿಮ್ಮ ದೈನಂದಿನ ಬೈಬಲ್ ಓದುವಾಗ ಇದು ಉಪಯೋಗವಾಗಿರಲಿ. ಆಮೇನ್. ಗಾಡ್ ಬ್ಲೆಸ್ ಯು.